ಜಾರಿಗೆ ಬಂತು. ಆ 5 ಯೋಜನೆಗಳನ್ನ ಜಾರಿಗೆ ತರುವ ಮುನ್ನ ಯಾವ ರೀತಿ ಯೋಜನೆ ಮಾಡಿದ ಸರ್ಕಾರ ರಾಜ್ಯದಲ್ಲಿ ಅಸಮಾನತೆ ತಾರತಮ್ಯ ಇರಬಾರದು, ಆರ್ಥಿಕವಾಗಿ ಮೇಲು ಕೀಳುವಂತಿರಬಾರದು ಮತ್ತು ಅವ ಬಡವ ಶ್ರೀಮಂತ, ಅವ ಜಾತಿಯಿಂದ ಮೇಲು ಜಾತಿ ಕೀಳು ಜಾತಿ ಇವೆಲ್ಲ ಇಟ್ಟುಕೊಂಡೇ ಸರ್ಕಾರ ಯೋಜನೆ ಮುಗಿಸ್ಬೇಕಾದ್ರೆ ಮಂಗೂರು ತಾಲೂಕಿನ ಪಂಚಾಯತ್ ಯೋಜನೆಯಾಗಿ ಅನುಷ್ಠಾನ ಮಾಡ್ತಾ ಇದೆ. ಒಂದಿಲ್ಲ ಒಂದು ರೀತಿಯಲ್ಲಿ ಸರ್ ತಮ್ಮ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ. ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಕುಟುಂಬಕ್ಕೆ ಕನಿಷ್ಠ ನಾವು ಲೆಕ್ಕ 5 ಗ್ಯಾರಂಟಿಗಳನ್ನು ನಾವು ಲೆಕ್ಕ ಹಾಕಿದ್ರೆ ಕನಿಷ್ಠ 5,500 6,000 ರೂಪಾಯಿ ತಿಂಗಳಿಗೆ ಅದು ಹೆಂಗೆ ಉಳಿತಾಯ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಗ್ಯಾರಂಟಿ ಮಾತ್ರ ನಾನು ಹೇಳ್ತೇನೆ. ಅದು ನಿಮ್ಮೆಲ್ಲ ನೆಚ್ಚಿನ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದೆ. ತಾಲೂಕು ಮಟ್ಟದಲ್ಲಿ CDPO ಅಂಗನವಾಡಿ ಕೇಂದ್ರದ ಹೆಡ್ ಆಫೀಸ್ ಇರುತ್ತಲ್ವ, ಆ ಕಚೇರಿಯಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿವರೆಗೆ ಯಾರಿಗಾದರೂ ಜಮೆ ಆಗಿಲ್ಲ ಅನ್ನೋದು ಯಾರಾದರೂ ಇದ್ದರೆ ಹೇಳಿದರೆ ಹೇಳಿ, ನಾನು ಇಲ್ಲೇ ತಪಾಸಣೆ ಮಾಡಿ ನಿಮಗೆ ಅದರ ಸ್ಟೇಟಸನ್ನು ನಾನು